ಒಂದು ದೊಡ್ಡ ಕನಸು, ಒಂದು ಅದ್ಭುತ ಆವಿಷ್ಕಾರ, ಆದರೆ ಕೊನೆಗಾಗಿದ್ದೇನು ಒಂದು ದೊಡ್ಡ ಸೋಲು. ಬನ್ನಿ, ಇವತ್ತು ಟಾಟಾ ನ್ಯಾನೋ ಅನ್ನೋ ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಯಾಕೆ ವಿಫಲವಾಯಿತು ಅಂತ ನೋಡೋಣ. ಒಂದು ಕಾರು ಲಕ್ಷಾಂತರ ಜನರ ಕನಸಾಗಿತ್ತು. ಭಾರತವನ್ನೇ ಬದಲಾಯಿಸುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದೇ ಕಾರು ಮುಂದೆ ಯಾಕೆ ಇತಿಹಾಸದಲ್ಲೇ ಒಂದು ದೊಡ್ಡ ವೈಫಲ್ಯ ಅಂತ ಕರೆಸ್ಕೊಳ್ತು? ಇದರ ಹಿಂದಿರೋ ಕತೆ ಏನು? ಅದನ್ನೇ ಇವತ್ತು ನಾವು ತಿಳ್ಕೊಳ್ಳೋಣ. ಈ ಕತೆ ಶುರುವಾಗೋದು ನಮ್ಮ ಬೆಂಗಳೂರಿನಲ್ಲಿ. ವರ್ಷ 2002. ಜೋರಾಗಿ ಮಳೆ ಬರ್ತಿತ್ತು. ಆ ಮಳೆಯಲ್ಲಿ ರತನ್ ಟಾಟಾ ಅವರು ನೋಡಿದ ಒಂದು ದೃಶ್ಯ ಒಂದು ಕ್ರಾಂತಿಕಾರಿ ಐಡಿಯಾಗೆ ನಾಂದಿ ಹಾಡುತ್ತೆ. ಅವರು ನೋಡಿದ್ದು ಒಂದು ಕುಟುಂಬ, ಗಂಡ, ಹೆಂಡ್ತಿ, 2 ಮಕ್ಕಳು ಒಂದೇ ಸ್ಕೂಟರ್ನಲ್ಲಿ ಹೋಗ್ತಾ ಮಳೆಯಲ್ಲಿ ಜಾರಿ ಬೀಳೋದನ್ನ. ಆ ಕ್ಷಣ ಅವರಿಗನಿಸಿದ್ದು, ಈ ರೀತಿ ರಿಸ್ಕ್ ತಗೊಂಡು ಓಡಾಡೋ ಲಕ್ಷಾಂತರ ಕುಟುಂಬಗಳಿಗೆ ನಾನೇನಾದರೂ ಮಾಡಬೇಕು, ಅವರಿಗೊಂದು ಸೇಫಾದ, ಅಫೋರ್ಡಬಲ್ ಆದ ಪರ್ಯಾಯ ಕೊಡಬೇಕು ಅಂತ. ರತನ್ ಟಾಟಾ ಅವರು ಮೂಲತಃ ಒಬ್ಬ ಆರ್ಕಿಟೆಕ್ಟ್. ಹಾಗಾಗಿ ಅವರ ಮನಸ್ಸಲ್ಲಿ ಬಂದ ಐಡಿಯಾಗಳನ್ನ ಸ್ಕೆಚ್ ಮಾಡೋಕ್ ಶುರು ಮಾಡಿದ್ರು. ಮೊದಲು ಸ್ಕೂಟರ್ಗೆ ಇನ್ನೂ 2 ವೀಲ್ ಹಾಕಿದ್ರೆ ಹೇಗಿರುತ್ತೆ ಅಂತ ಯೋಚಿಸಿದ್ರು. ಆಮೇಲೆ ಅದಕ್ಕೊಂದು ಸೇಫ್ಟಿ ಕೇಜ್ ಹಾಕಿದ್ರು. ಹಾಗೆ ಮುಂದುವರೆದು ಡೋರ್ ಇಲ್ಲದ ಒಂದು 4 ಚಕ್ರದ ಗಾಡಿ. ಕೊನೆಗೆ ಇಲ್ಲ, ಇದೊಂದು ಪಕ್ಕಾ ಚಿಕ್ಕ ಕಾರ್ಯ ಆಗಬೇಕು ಅಂತ ಫಿಕ್ಸ್ ಆದ್ರು. ಸಾಮಾನ್ಯವಾಗಿ ಒಂದು ಕಾರ್ ಕಂಪನಿ ಹೇಗೆ ಕೆಲಸ ಮಾಡುತ್ತೆ? ಮೊದಲು ಕಾರನ್ನ ಡಿಸೈನ್ ಮಾಡ್ತಾರೆ, ಅದಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಲೆಕ್ಕ ಹಾಕ್ತಾರೆ, ಆಮೇಲೆ ಅದ್ರ ಮೇಲೆ ಲಾಭ ಇಟ್ಟು ಬೆಲೆ ಫಿಕ್ಸ್ ಮಾಡ್ತಾರೆ. ಸರಿ ತಾನೆ? ಆದರೆ ನ್ಯಾನೋ ವಿಷಯದಲ್ಲಿ ಟಾಟಾ ಟೀಮ್ ಇದನ್ನ ಪೂರ್ತಿ ಉಲ್ಟಾ ಮಾಡ್ತು. ಮೊದಲು ಬೆಲೆ ಫಿಕ್ಸ್ ಮಾಡಿದ್ರು, ಆಮೇಲೆ ಆ ಬೆಲೆಗೆ ತಕ್ಕ ಹಾಗೆ ಕಾರ್ನ ಡಿಸೈನ್ ಮಾಡೋಕ್ ಶುರು ಮಾಡಿದ್ರು. ಇದೊಂದು ಕಂಪ್ಲೀಟ್ ಗೇಮ್ ಚೇಂಜರ್. ಹಾಗಾದ್ರೆ ಆ ಬೆಲೆ ಎಷ್ಟಿತ್ತು? 1 ಲಕ್ಷ ರೂಪಾಯಿ. ಹೌದು, ಕೇವಲ 1 ಲಕ್ಷ ರೂಪಾಯಿ. ರತನ್ ಟಾಟಾ ಅವರು ಒಂದು ಮೀಡಿಯಾ ಇಂಟ್ರಾಕ್ಷನಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಈ ಬೆಲೆಯನ್ನೇ ಹೇಳ್ಬಿಟ್ರು. ಆದರೆ ಆ ಒಂದು ಮಾತು, ಆ 1 ಲಕ್ಷದ ಕಾರು ಅನ್ನೋ ಟ್ಯಾಗ್ಲೈನ್ ನ್ಯಾನೋದ ಭವಿಷ್ಯವನ್ನೇ ಬರೆದ್ಬಿಡ್ತು, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಕೂಡ. 1 ಲಕ್ಷಕ್ಕೆ ಕಾರ್ ಮಾಡೋದು ಅಂದ್ರೆ ಸುಮ್ನೆನಾ? ಇದಕ್ಕೆ ಇಂಜಿನಿಯರಿಂಗ್ ಟೀಮ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಅವರು ಪ್ರತಿಯೊಂದು ವಿಷಯದಲ್ಲೂ ಹೊಸದಾಗಿ ಯೋಚಿಸಬೇಕಾಯಿತು. ಉದಾಹರಣೆಗೆ, ಇಂಜಿನನ್ನ ಹಿಂದೆ ಇಟ್ರು, ಅದು ಇಂಡಸ್ಟ್ರಿಯಲ್ಲೇ ಮೊದಲು. ಮೋಟಾರ್ ಸೈಕಲ್ ಥರ ಒಂದೇ ಲೇಯರ್ ಬಾಡಿ ಬಳಸಿದ್ರು. ಉದ್ದನೆಯ ಡ್ರೈವ್ ಶಾಫ್ಟ್ ತೆಗೆದು ಹಾಕಿದ್ರಿಂದ ಕಾರಿನೊಳಗೆ ಜಾಗ ಜಾಸ್ತಿಯಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಕಾಲದ ಮಾರುತಿ 800ಗಿಂತ 21% ಹೆಚ್ಚು ಕ್ಯಾಬಿನ್ ಸ್ಪೇಸ್ ಇತ್ತು. ನಿಜಕ್ಕೂ ಅದ್ಭುತ ಅಲ್ವಾ? ಅವರು ಎಂಥ ಅದ್ಭುತವಾದ ಇಂಜಿನಿಯರಿಂಗ್ ಮಾಡಿದ್ರು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನ್ಯಾನೋದ ಇಂಜಿನಿಯರು ಟ್ರಾನ್ಸ್ಮಿಷನ್ ಸಿಸ್ಟಮ್ 1ರಲ್ಲೇ 34 ಹೊಸ ಪೇಟೆಂಟ್ಗಳು ಹುಟ್ಕೊಂಡ್ವು. ಅಂದ್ರೆ ಯೋಚನೆ ಮಾಡಿ, ಇದು ಬರೀ ಕಾಸ್ಟ್ ಕಟಿಂಗ್ ಆಗಿರ್ಲಿಲ್ಲ, ಬದಲಿಗೆ ಇದೊಂದು ನಿಜವಾದ ಆವಿಷ್ಕಾರವಾಗಿತ್ತು. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಕಾರ್ ರೆಡಿಯಾಯಿತು. ಈಗ ಸಮಯ ಅದರ ಅನಾವರಣದ್ದು. ನಾವು ಹೋಗ್ತಾ ಇದ್ದೀವಿ ಜಾನ್ವರಿ 2008 ದೆಹಲಿಯ ಆಟೋ ಎಕ್ಸ್ಪೋಗೆ. ಅಷ್ಟೊತ್ತಿಗಾಗಲೇ ಸಿಂಗೂರಿನಲ್ಲಿ ಫ್ಯಾಕ್ಟ್ರಿ ವಿವಾದದಂತಹ ದೊಡ್ಡ ಸಮಸ್ಯೆಗಳನ್ನೆಲ್ಲ ಎದುರಿಸಿ ನ್ಯಾನೋ ಕೊನೆಗೂ ಜಗತ್ತಿನ ಮುನ್ನೆ ಬರಲು ಸಿದ್ಧವಾಗಿತ್ತು. ಸ್ಟೇಜ್ ಮೇಲೆ ರತನ್ ಟಾಟಾ ಬಂದ್ರು. ಅಷ್ಟೊತ್ತಿಗೆ ಕಾರ್ ಡೆವಲಪ್ ಮಾಡೋಕ್ ಶುರು ಮಾಡಿ ಹಲವು ವರ್ಷಗಳಾಗಿದ್ವು. ಕಚ್ಚಾ ವಸ್ತುಗಳ ಬೆಲೆಯೆಲ್ಲ ಗಗನಕ್ಕೇರಿತ್ತು. ಹಾಗಾಗಿ 1 ಲಕ್ಷಕ್ಕೆ ಕಾರ್ ಕೊಡೋದು ಅಸಾಧ್ಯ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ರತನ್ ಟಾಟಾ ಅವರು ಮೈಕ್ ಹಿಡಿದು ಹೇಳಿದರು, ಅ ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಮಾತು ಕೊಟ್ರೆ ಮಾತು. ಬೆಲೆ 1 ಲಕ್ಷ ರೂಪಾಯೇ ಇರುತ್ತೆ ಅಂತ. ಆ ಕ್ಷಣದಲ್ಲಿ ಇಡೀ ಹಾಲ್ ಚಪ್ಪಾಳೆಯಿಂದ ತುಂಬಿಹೋಯ್ತು. ಆ ಘೋಷಣೆಯ ನಂತರ ಏನಾಯ್ತು ಗೊತ್ತಾ? ಜನ ಮುಗಿಬಿದ್ರು. 2 ಲಕ್ಷಕ್ಕೂ ಹೆಚ್ಚು ಬುಕ್ಕಿಂಗ್ಗಳು, 3 ಕೋಟಿಗೂ ಹೆಚ್ಚು ಜನ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರು. ಕ್ರಿಸಿಲ್ನಂತಹ ಸಂಸ್ಥೆಗಳು ಇಂಡಸ್ಟ್ರಿ 65% ಬೆಳವಣಿಗೆ ಕಾಣುತ್ತೆ ಅಂತ ಭವಿಷ್ಯ ನುಡಿದ್ವು. ಒಂದೇ ಒಂದು ಕಾರು ಡೆಲಿವರಿ ಆಗೋ ಮೊದಲೇ ನ್ಯಾನೋ ಇಡೀ ಆಟೋಮೊಬೈಲ್ ಜಗತ್ತಿನಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿತ್ತು. ಇಷ್ಟೆಲ್ಲ ಹೈಪ್ ಇತ್ತು, ಎಲ್ಲವೂ ಸರಿಯಾಗಿ ನಡೀತಿದೆ ಅನ್ಕೊಳ್ಳೋವಾಗಲೇ ಆ ಕನಸು ನುಚ್ಚು ನೂರಾಗೋಕೆ ಶುರುವಾಯಿತು. ಒಂದರ ಹಿಂದೊಂದು ಸಮಸ್ಯೆಗಳು ತಲೆ ಎತ್ತೋಕೆ ಶುರು ಮಾಡಿದವು. ನೋಡಿ, ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಯಿತು. ಕಾರು ಯಾರಿಗೆ ಅಂತ ಮಾಡಿದ್ರು? ಸಣ್ಣ ಊರು, ಹಳ್ಳಿಗಳ ಜನರಿಗೆ. ಆದರೆ ಆ ಊರುಗಳಲ್ಲಿ ಟಾಟಾ ಶೋರೂಮ್ಗಳೇ ಇರಲಿಲ್ಲ. ದೊಡ್ಡ ನಗರಗಳಲ್ಲಿದ್ದ ಪ್ರೀಮಿಯಂ ಶೋರೂಮ್ಗಳಿಗೋಗೋಕೆ ಆ ಜನರಿಗೆ ಸಂಕೋಚ. ಅಷ್ಟೇ ಅಲ್ಲ, ಅವರ ಹತ್ರ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ ಅಂತ ಬ್ಯಾಂಕ್ಗಳು ಲೋನ್ ಕೊಡಲಿಲ್ಲ. ಪೂರ್ತಿ ದುಡ್ಡು ಕೊಟ್ಟು ಬುಕ್ ಮಾಡಿದ್ರು, ಕಾರು ಸಿಗೋದು 1 ವರ್ಷದ ನಂತರ. ಹೀಗೆ ಯಾರಿಗೆ ಕಾರು ಬೇಕಿತ್ತೋ ಅವರಿಗದು ತಲುಪಲೇ ಇಲ್ಲ. ಇದೆಲ್ಲದರ ಜೊತೆಗೆ ಇನ್ನೊಂದು ದೊಡ್ಡ ದುರಂತ ಕಾದಿತ್ತು. 2010ರ ಹೊತ್ತಿಗೆ ಅಲ್ಲಲ್ಲಿ ನ್ಯಾನೋ ಕಾರುಗಳಿಗೆ ಬೆಂಕಿ ಹತ್ಕೊಂಡ ಘಟನೆಗಳು ವರದಿಯಾಗೋಕ್ ಶುರುವಾದವು. ಹಾರ ಹಾಕಿ ಪೂಜೆ ಮಾಡಿದ ಹೊಸ ಕಾರು ದಾರಿಯಲ್ಲೇ ಹೊತ್ತಿ ಉರಿಯುತ್ತಿರೋ ಫೋಟೋಗಳು ವೈರಲ್ ಆದವು. ಇದು ನ್ಯಾನೋದ ಇಮೇಜ್ಗೆ ದೊಡ್ಡ ಹೊಡೆತ ಕೊಡ್ತು. ಬೆಂಕಿ ಘಟನೆಗಳಿಂದ ಸೇಫ್ಟಿ ಬಗ್ಗೆ ಜನರಲ್ಲಿ ಅನುಮಾನ ಶುರುವಾಗಿತ್ತು.
ಇದೇ ಸಮಯದಲ್ಲಿ ಗ್ಲೋಬಲ್ NCIP ಅನ್ನೋ ಸಂಸ್ಥೆ ನ್ಯಾನೋನ ಕ್ರ್ಯಾಶ್ ಟೆಸ್ಟ್ ಮಾಡ್ತು. ಅದರ ರಿಸಲ್ಟ್ ಬಂದಾಗ ಎಲ್ಲರೂ ಶಾಕ್ ಆದ್ರು. ರಿಸಲ್ಟ್ ಒಂದು ದೊಡ್ಡ 0. ಹೌದು, ವಯಸ್ಕರ ಸುರಕ್ಷತೆಗೂ 0 ಸ್ಟಾರ್, ಮಕ್ಕಳ ಸುರಕ್ಷತೆಗೂ 0 ಸ್ಟಾರ್. ಗಂಟೆಗೆ 64 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಡೆದ ಟೆಸ್ಟ್ನಲ್ಲಿ ಕಾರಿನ ಮುಂಭಾಗ ಪೇಪರ್ ಥರ ನುಜ್ಜುಗುಜ್ಜಾಗಿತ್ತು. ಇದರಿಂದ ಅಸುರಕ್ಷಿತ ಕಾರು ಅನ್ನೋ ಹಣೆಪಟ್ಟಿ ಗಟ್ಟಿಯಾಗಿ ಬಿಡ್ತು. ಆದರೆ ಇಷ್ಟೆಲ್ಲ ಸಮಸ್ಯೆಗಳಿಗಿಂತ ದೊಡ್ಡದಾದ ಮಾರಣಾಂತಿಕವಾದ ಹೊಡೆತ ಬಿದ್ದಿದ್ದು ಮಾರ್ಕೆಟಿಂಗಿಂದ. ಟಾಟಾ ಮೋಟಾರ್ಸ್ ಮಾಡಿದ ದೊಡ್ಡ ತಪ್ಪು ಅಂದ್ರೆ ನ್ಯಾನೋಗೆ ಜಗತ್ತಿನ ಅತಿ ಅಗ್ಗದ ಕಾರು ಅಂತ ಪ್ರಚಾರ ಕೊಟ್ಟಿದ್ದು. ನೋಡಿ, ಭಾರತದಲ್ಲಿ ಕಾರು ಅನ್ನೋದು ಕೇವಲ ಒಂದು ವಾಹನ ಅಲ್ಲ, ಅದೊಂದು ಸ್ಟೇಟಸ್ ಸಿಂಬಲ್. ನಾನು ಜೀವನದಲ್ಲಿ ಮುಂದೆ ಬಂದಿದ್ದೀನಿ ಅಂತ ತೋರ್ಸ್ಕೊಳ್ಳೋ ಒಂದು ಸಾಧನ. ಹೀಗಿರುವಾಗ ಬಡವರ ಕಾರು ಅಂತ ಕರೆಸ್ಕೊಳ್ಳೋ ಗಾಡಿಯಿಂದ ಯಾರು ತಾನೇ ತಗೋತಾರೆ? ಇದು ಆಕಾಂಕ್ಷೆಯಲ್ಲ, ಅನಿವಾರ್ಯತೆ ಅನ್ನೋ ಭಾವನೆ ಕೊಡ್ತು. ಈಗ ಕಸ್ಟಮರ್ ಮುಂದೆ 2 ಆಯ್ಕೆಗಳಿದ್ವು. ಒಂದು ಕಡೆ ಹೊಚ್ಚ ಹೊಸ ಬಡವರ ಕಾರು ಟಾಟಾ ನ್ಯಾನೋ, ಇನ್ನೊಂದು ಕಡೆ ಅದೇ ದುಡ್ಡಿಗೆ ಸಿಗೋ ಒಂದು ಸೆಕೆಂಡ್ ಹ್ಯಾಂಡ್ ಮಾರುತಿ ಆಲ್ಟೋ ಅಥವಾ ವ್ಯಾಗನಾರ್. ಹೊಸ ನ್ಯಾನೋ ತಗೊಂಡ್ರೆ ಅಗ್ಗದ್ದು ತಗೊಂಡ ಅಂತ ಜನ ಆಡ್ಕೊಳ್ತಾರೆ. ಅದೇ ಸೆಕೆಂಡ್ ಹ್ಯಾಂಡ್ ಆಲ್ಟೋ ತಗೊಂಡ್ರೆ ಒಂದು ಸರಿಯಾದ ಕಾರ್ ತಗೊಂಡ ಅಂತಾರೆ. ಸಹಜವಾನಿಯೇ ಜನ ಪ್ರತಿಷ್ಠೆಯ ಕಡೆಗೆ ವಾಲಿದ್ರು. ಈ ಅಗ್ಗದ ಕಾರು ಅನ್ನೋ ಇಮೇಜ್ನಿಂದ ಹೊರಬರಲು ಟಾಟಾ ತುಂಬಾ ಪ್ರಯತ್ನಪಟ್ಟು 2013ರಲ್ಲಿ ಯುವಕರನ್ನು ಟಾರ್ಗೆಟ್ ಮಾಡಿ ಸೆಲೆಬ್ರೇಟ್ ಆಸಮ್ನೆಸ್ ಅಂತ ಕ್ಯಾಂಪೇನ್ ಮಾಡಿದ್ರು. 2014ರಲ್ಲಿ ಪವರ್ ಸ್ಟಿಯರಿಂಗ್ ಹಾಕಿ ಸ್ಮಾರ್ಟ್ ಸಿಟಿ ಕಾರ್ ಅಂತ ಕರೆದ್ರು. 2015ರಲ್ಲಿ ಆಟೋಮ್ಯಾಟಿಕ್ ಗೇರ್, ದೊಡ್ಡ ಫ್ಯೂಲ್ ಟ್ಯಾಂಕ್ ಹಾಕಿ ಜೆನೆಕ್ಸ್ ನ್ಯಾನೋ ಅಂತ ತಂದ್ರು. ಆದರೆ ಏನೇ ಮಾಡಿದ್ರು ಆ ಮೊದಲಿನ ಬಡವರ ಕಾರು ಅನ್ನೋ ಹಣೆಪಟ್ಟಿ ಮಾತ್ರ ಅಳಿಸಾಕೋಕೆ ಆಗ್ಲಿಲ್ಲ. ನ್ಯಾನೋದ ಕಥೆಯಿಂದ ಬೇರೆ ಕಂಪನಿಗಳು ಪಾಠ ಕಲ್ತ್ವು. ಹ್ಯುಂಡೈ ಇಯಾನ್, ಡಾಟ್ಸನ್ ಗೋ ನಂತಹ ಕಾರುಗಳು ಬಂದು ನ್ಯಾನೋ ಮಾಡಿದ್ದ ತಪ್ಪುಗಳನ್ನು ಮಾಡಲಿಲ್ಲ. ಆದರೆ ಅಸಲಿ ಹೊಡೆತ ಬಿದ್ದಿದ್ದು ಟಾಟಾ ಕಂಪನಿಯಿಂದಲೇ. 2016ರಲ್ಲಿ ಟಾಟಾ ತನ್ನದೇ ಆದ ಟಿಯಾಗೋ ಅನ್ನೋ ಹೊಸ ಹ್ಯಾಚ್ಬ್ಯಾಕ್ ಅನ್ನು ಲಾಂಚ್ ಮಾಡಿತು. ಅದು ನ್ಯಾನೋಗಿಂತ ಎಲ್ಲಾ ರೀತಿಯಲ್ಲೂ ಉತ್ತಮವಾಗಿತ್ತು. ಹಾಗಾಗಿ ನ್ಯಾನೋದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆದಿದ್ದು ಟಾಟಾ ಕಂಪನಿಯೇ. ಅಂತಿಮವಾಗಿ ಅಂತ್ಯ ಸ್ಪಷ್ಟವಾಗಿ ಕಾಣೋಕೆ ಶುರುವಾಯಿತು. ಫೆಬ್ರವರಿ 2019. ಆ ಇಡೀ ತಿಂಗಳಲ್ಲಿ ಮಾರಾಟವಾದ ನ್ಯಾನೋ ಕಾರುಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 1. ಎಲ್ಲಿ ಲಕ್ಷಾಂತರ ಜನರ ಕನಸು, ಎಲ್ಲಿ ಒಂದೇ ಒಂದು ಕಾರು. ಇಡೀ ಕಥೆ ಅಲ್ಲಿಗೆ ಮುಗಿದಿತ್ತು. 10 ವರ್ಷಗಳ ಹಿಂದೆ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಲಾಂಚ್ ಆಗಿದ್ದ ಕಾರು ಯಾವುದೇ ಸುದ್ದಿಯಾಗದೆ, ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಇಲ್ಲದೆ ಮೌನವಾಗಿ ಮಾರುಕಟ್ಟೆಯಿಂದ ಮಾಯವಾಯಿತು. ಒಂದು ದೊಡ್ಡ ಕನಸಿಗೆ ಸಿಕ್ಕಿದ್ದು ಒಂದು ಮೌನ ಅಂತ್ಯ. ಹಾಗಾದ್ರೆ ನ್ಯಾನೋ ಕಥೆಯಿಂದ ನಾವೇನ್ ಕಲಿಬೋದು? ಇದೊಂದು ಅದ್ಭುತವಾದ ವೈಫಲ್ಯನ? ಅಥವಾ ಒಂದು ಒಳ್ಳೆ ಐಡಿಯಾ ಮತ್ತು ಅದ್ಭುತ ಇಂಜಿನಿಯರಿಂಗ್ ಮಾತ್ರ ಯಶಸ್ಸಿಗೆ ಸಾಕಾಗಲ್ಲ ಅನ್ನೋದನ್ನ ತೋರ್ಸ್ಕೊಟ್ಟ ಒಂದು ಅಗತ್ಯ ಪಾಠನ? ಜನರಿಗೆ ಏನ್ ಬೇಕು ಅನ್ನೋದಕ್ಕಿಂತ ಅವರ ಮನಸ್ಸಿನ ಆಳದಲ್ಲಿರೋ ಆಸೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನ್ಯಾನೋ ಕಥೆ ಒಂದು ದೊಡ್ಡ ಉದಾಹರಣೆ.